ಸಂಕ್ರಾಂತಿ ಮುಗಿದ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಚಟುವಟಿಕೆಗಳಾಗುತ್ತೆ ಅನ್ನೋದು ಖಚಿತವಾಗಿತ್ತು. ಈಗ ಅದೇ ರೀತಿ ಆಗ್ತಾ ಇದೆ. ಮುಖ್ಯಮಂತ್ರಿ ಹುದ್ದೆಯಲ್ಲಿ ಬದಲಾವಣೆಯಾಗಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿರುವಂಥ ಡಿಕೆ ಶಿವಕುಮಾರ್ ಬಣ ಅಥವಾ ಅವರ ಅಭಿಮಾನಿಗಳು ಸದ್ಯ ದೊಡ್ಡ ನಿರೀಕ್ಷೆಯಲ್ಲಿದ್ದಾರೆ. ದೆಹಲಿಯಲ್ಲಿ ಏನೋ ಬದಲಾವಣೆಯಾಗುತ್ತೆ ಅಂತ ಅದಕ್ಕೆ ಪೂರಕ ಅನ್ನುವಂತೆ ಇವತ್ತು ಡಿಕೆ ಶಿವಕುಮಾರ್ ದೆಹಲಿಗೆ ಹೊರಟಿದ್ದಾರೆ. ಅಸ್ಸಾಂ ವೀಕ್ಷಕರ ಸಭೆಯಲ್ಲಿ ಅವರು ಭಾಗವಹಿಸೋದಕ್ಕಿದ್ದಾರೆ ಅಂದ್ರೆ ಅಸ್ಸಾಂ ಎಲೆಕ್ಷನ್ಗೆ ಸಂಬಂಧಿಸಿದಂತೆ. ಇದಾದ ನಂತರ ರಾಹುಲ್ ಗಾಂಧಿ ಅವರನ್ನು ಅವರು ಭೇಟಿಯಾಗೋದಕ್ಕೆ ಅವಕಾಶ ಸಿಗತ್ತಾ ಅನ್ನುವಂಥ ಪ್ರಶ್ನೆ. ರಾಹುಲ್ ಅವರು ಮೊನ್ನೆ ಆ ರನ್ವೇನಲ್ಲಿ ಮೀಟಿಂಗ್ ಮಾಡಿದಾಗ, ಮೈಸೂರು ಏರ್ಪೋರ್ಟ್ನ ರನ್ವೇನಲ್ಲಿ ಮಾತುಕತೆಯಾಡಿದಾಗ ಬನ್ನಿ ದಿಲ್ಲಿಗೆ ಅಂತ ಆಹ್ವಾನ ಕೊಟ್ಟಿದ್ರು. ಈ ಆಹ್ವಾನದ ಕಾರಣಕ್ಕಾಗಿ ಈಗ ಡಿ ಕೆ ಶಿವಕುಮಾರ್ ಹೋಗ್ತಾ ಇರೋದಲ್ಲ, ಅವ್ರು ಹೋಗ್ತಾ ಇರೋದು ಅಸ್ಸಾಂ ಎಲೆಕ್ಷನ್ನ ಪೂರ್ವಭಾವಿ ಸಿದ್ಧತಾ ಸಭೆಯನ್ನು ನಡೆಯುತ್ತೆ. ಅದರಲ್ಲಿ ವೀಕ್ಷಕರಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಭಾಗವಹಿಸ್ತಾ ಇದ್ದಾರೆ. ಇದಾದ ನಂತರ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವಂತ ಸಾಧ್ಯತೆಗಳಿದಾವೆ ಅಥವಾ ಭೇಟಿಗೆ ಅವಕಾಶ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಡಿ ಕೆ ಶಿವಕುಮಾರ್ ಅವ್ರದ್ದು. ಇವತ್ತು ಅವರು ದಿಲ್ಲಿಯಲ್ಲೇ ವಾಸ್ತವ್ಯ ಕೂಡ ಇರ್ತಾರೆ, ದಿಲ್ಲಿಯಲ್ಲೇ ಇರ್ತಾರೆ. ರಾಹುಲ್ ಗಾಂಧಿ ಅವರ ಜೊತೆಗೆ ಬೇರೆ ನಾಯಕರನ್ನು ಕೂಡ ಭೇಟಿಯಾಗುವಂತ ಸಾಧ್ಯತೆಗಳಿದಾವೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ಫೋನ್ ಸಂಪರ್ಕದಲ್ಲಿ. ಮಾರುತೇಶ್, ಇದು ಆಹ್ವಾನದ ಕಾರಣಕ್ಕಾಗಿ ಹೋಗ್ತಾ ಇರೋದಲ್ಲ, ಬದಲಾಗಿ ಅಸ್ಸಾಂ ಎಲೆಕ್ಷನ್ನ ಕಾರಣಕ್ಕಾಗಿ ಹೋಗ್ತಾ ಇರೋದು. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋದಕ್ಕೆ ಅವಕಾಶ ಸಿಗತ್ತಾ? ರಕ್ಷಿತ್, ಅವಕಾಶ ಅಂತೂ ನಿಶ್ಚಿತವಾಗಿಯೂ ಸಿಗುತ್ತೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರೇ ಈ ಸಭೆಗಳನ್ನ ನಡೆಸ್ತಾ ಇದ್ದಾರೆ, ಅಂದ್ರೆ ವೀಕ್ಷಕರ ಸಭೆಗಳನ್ನ ಅವರೇ ಖುದ್ದು ನಡೆಸ್ತಾ ಇರೋದ್ರಿಂದ ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತುಕತೆಗಂತೂ ಅವಕಾಶಗಳು ಸಿಕ್ಕೇ ಸಿಗತ್ತೆ. ಇವತ್ತು ದೆಹಲಿಯಲ್ಲೇ ಡಿ ಕೆ ಶಿವಕುಮಾರ್ ವಾಸ್ತವ್ಯ ಕೂಡ ಹೂಡ್ತಿದ್ದಾರೆ. ಜೊತೆಗೆ ಮೊನ್ನೆ ಮೈಸೂರಿನ ರನ್ವೇನಲ್ಲೇ ಮಾತುಕತೆ ನಡೆದಿತ್ತು ಡಿ ಕೆ ಶಿವಕುಮಾರ್ ಮತ್ತು ರಾಹುಲ್ ಗಾಂಧಿ ಅವರ ಜೊತೆಗೆ. ಆ ಒಂದು ಮಾತುಕತೆ ಆದ್ಮೇಲೆ ಡಿ ಕೆ ಶಿವಕುಮಾರ್ ಬಣದಲ್ಲಿರ್ತಕ್ಕಂಥ ನಾಯಕರಿಗೆ ಒಂದು ಆತ್ಮವಿಶ್ವಾಸ ಕೂಡ ಕಾಣ್ತಾ ಇದೆ. ಅಂದ್ರೆ ಈ ಇಶ್ಯೂನ ಕರೆದು ಸಾರ್ಟ್ ಔಟ್ ಮಾಡುವಂತ ಪ್ರಯತ್ನಕ್ಕೆ ಹೈಕಮಾಂಡ್ ಮುಂದಾಗಿದೆ ಅನ್ನುವಂತ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದೆ. ಆ ಭೇಟಿ ಆದ ಮೇಲೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇರುವ ಕಾರಣಕ್ಕಾಗಿ ಇದು ಕುತೂಹಲ ಮೂಡಿಸ್ತಾ ಇದೆ. ಮತ್ತು ರಾಹುಲ್ ಗಾಂಧಿ ಅವರ ಜೊತೆಗೆ ಭೇಟಿಗೆ ಅವಕಾಶಗಳು ಕೂಡ ಸಿಗುವಂತಹ ಅವಕಾಶಗಳೇ ಜಾಸ್ತಿ ಇರೋ ಕಾರಣಕ್ಕಾಗಿ ಕೂಡ ಈ ಭೇಟಿ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಡಿ ಕೆ ಶಿವಕುಮಾರ್ ಬಯಸ್ತಾ ಇರೋದೇನು, ಯಾವುದೇ ಕಾರಣಕ್ಕೂ ಸಚಿವ ಸಂಪುಟ ಪುನರ್ರಚನೆ ಆಗಬಾರದು, ನನ್ನ ವಿಚಾರದಲ್ಲಿ ಹೈಕಮಾಂಡ್ ಈ ಹಿಂದೆ ಏನು ಮಾತು ಕೊಟ್ಟಿತ್ತು ಅದರ ಪ್ರಕಾರ ಈಡೇರಿಸಿ ಅನ್ನುವಂಥದ್ದು. ಹಾಗಾಗಿ ಡಿ ಕೆ ಶಿವಕುಮಾರ್ ತಮ್ಮ ಪಟ್ಟನ್ನ ಯಾವುದೇ ಕಾರಣಕ್ಕೂ ಸಡಿಲಿಸುವ ರೀತಿ ಕಾಣಿಸ್ತಾ ಇಲ್ಲ ಮತ್ತು ಮಾಡ್ತೀರಾ ಇಲ್ವಾ ಅನ್ನುವಂಥದ್ದನ್ನ ಕ್ಲಿಯರ್ ಆಗಿ ಹೇಳಿ ಅನ್ನುವಂತಹ ಒತ್ತಡವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಹಾಕಿದ್ದಾರೆ. ಆದ್ರೆ ಹೈಕಮಾಂಡ್ ಸದ್ಯಕ್ಕೆ ಅಂತದ್ದು ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂತ ಮನಸ್ಥಿತಿಯಲ್ಲಿಲ್ಲ. ಆದ್ರೆ ಯಾವಾಗ ಅನ್ನೋದಕ್ಕಾರು ಒಂದು ಕ್ಲಾರಿಟಿಯನ್ನ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ. ಹಾಗಾಗಿ ಅವರ ದೆಹಲಿ ಭೇಟಿ ಈ ಬಾರಿ ಹೋಗ್ತಾ ಇರುವಂತದ್ದು ಮಹತ್ವನ ಪಡೆದುಕೊಂಡಿದೆ. ಈಗಾಗಲೇ ರಾಹುಲ್ ಗಾಂಧಿ ಅವರ ಜೊತೆಗೆ ಮೈಸೂರಿನಲ್ಲಿ ಮಾತನಾಡಿರೋದ್ರಿಂದ ಈಗ ನಿಶ್ಚಿತವಾಗಿ ಅವ್ರ ಭೇಟಿಗೆ ಅವಕಾಶಗಳಂತೂ ಸಿಕ್ಕೇ ಸಿಗತ್ತೆ. ಹೀಗಾಗಿ ಏನ್ ಚರ್ಚೆ ಆಗತ್ತೆ, ರಾಹುಲ್ ಗಾಂಧಿ ಏನ್ ಸೂಚನೆ ಕೊಡ್ತಾರೆ, ಎಸ್ ಆರ್ ನೋ ಅಂತ ಬಯಸಿರುವಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ತರದ ಒಂದು ಕ್ಲಿಯರ್ ಮೆಸೇಜ್ ಸಿಗಬಹುದಾ ಅನ್ನುವಂತ ಕುತೂಹಲಗಳು ಕೂಡ ಹೆಚ್ಚಾಗಿದ್ದಾವೆ. ಈ ನಡುವೆ ಡಿ ಕೆ ಸಿದ್ದರಾಮಯ್ಯನವರು ಕೂಡ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತನಾಡಿದ್ರು. ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವಂತ ತಂತ್ರಗಾರಿಕೆಯನ್ನ ಸಿಎಂ ಮಾಡ್ತಾ ಇದ್ದಾರೆ. ಅದಕ್ಕೂ ಏನಾದ್ರೂ ಬ್ರೇಕ್ ಬೀಳತ್ತಾ ಅಥವಾ ಆ ನಿಟ್ಟಿನಲ್ಲಿ ಏನಾದ್ರೂ ಮಾಡ್ಕೊಡುದು ಅನ್ನುವಂತ ಒತ್ತಡವನ್ನ ಏನಾದ್ರೂ ಡಿ ಕೆ ಶಿವಕುಮಾರ್ ಅವರು ಹಾಕ್ತಾರ? ಈ ಹಲವು ಪ್ರಶ್ನೆಗಳಿದಾವೆ. ಅದೆಲ್ಲದಕ್ಕೂ ಸ್ಪಷ್ಟವಾಗಿ ಉತ್ತರ ಸಿಗುವಂತದ್ದು ರಾಹುಲ್ ಗಾಂಧಿಯ ಭೇಟಿಯ ಬಳಿಕ. ಜೊತೆಗೆ ಸಿಎಂ ಕೂಡ ದೆಹಲಿಗೆ ಬರೋದಕ್ಕೆ ಹೇಳಿರೋದ್ರಿಂದ ಅವರು ಸಚಿವ ಸಂಪುಟ ಪುನರ್ರಚನೆಯ ತಂತ್ರಗಾರಿಕೆಯ ಭಾಗವಾಗಿ ಅವರು ದೆಹಲಿ ಭೇಟಿ ಆಗಬೇಕಾಗಿದೆ. ಈಗ 22ನೇ ತಾರೀಕಿನಿಂದ ಅಧಿವೇಶನ ಆರಂಭ ಆಗ್ತಾ ಇರೋದ್ರಿಂದ ಅಷ್ಟರ ಒಳಗೆ ಅವರು ಕೂಡ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಸಿಎಂ ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಏನಾದ್ರೂ ಹೋದ್ರೆ ನಿಶ್ಚಿತವಾಗಿ ಒಂದಷ್ಟು ಚಟುವಟಿಕೆಗಳು ಈ ತಿಂಗಳಿನ ಒಳಗಡೆಗೆ ಆಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.